ಈಗಿನ ಸಮಾಜದಲ್ಲಿ ಏನಾಗಿದೆ ಅಂದರೆ ಇಂಥವರನ್ನು ಆದರ್ಶ ಅಂತ ಹೇಳುವ ಸ್ಥಿತಿಯಲ್ಲಿಲ್ಲ. ಆಮೇಲೆ ಯಾರನ್ನು ನೀವು ಆದರ್ಶ ಅಂತ ಏನಾದ್ರು ತೆಗೆದುಕೊಂಡು ಹೋದರೆ ಅವರೇ ಕಾಂಟ್ರವರ್ಷಿಯಲ್ ಆಗುವಂಥ ವ್ಯಕ್ತಿಗಳಾಗುವಂಥ ಸನ್ನಿವೇಶ. ತುಂಬ ದೊಡ್ಡ ಹೆಸರು ಇರುವಂಥ ವ್ಯಕ್ತಿಗಳಲ್ಲಿ ನನಗೆ ಆದರ್ಶ ಅನ್ನೋಂಥದ್ದು ಅಷ್ಟಾಗಿ ಕಂಡಿಲ್ಲ. ಇಂಥ ಬಣ್ಣದ ಗೋಡೆ ಹಚ್ಚಿದ್ರೆ ನೋಡ್ತಾ ಇದ್ರೆ ಅದೇ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರಲ್ಲ, ಅದು ಒಂದರ್ಥದಲ್ಲಿ ಸತ್ಯ. ಆದರೆ ತುಂಬ ಆಳಕ್ಕೆ ಹೋದರೆ ಅದನ್ನು ನಂಬಕ್ಕಾಗೋದಿಲ್ಲ. ಹಸುರನ್ನು ಕ್ರೌರ್ಯಕ್ಕೂ ಬಳಸ್ಕೋಬೋದು, ಕೆಂಪನ್ನು ಶಾಂತಿಗೂ ಬಳಸ್ಕೋಬೋದು. ನಾವೆಲ್ಲ ಕಾಲೇಜ್ ಹುಡುಗರಿದ್ದಾಗ ಎಲ್ಲ ಊರುಗಳಲ್ಲಿ ಫಿಲ್ಮ್ ಅಪ್ರಿಸಿಯೇಷನ್ ಗ್ರೂಪ್ಗಳಿದ್ವು. ನಾವು ಪ್ರತಿ ವಾರ ಅಥವಾ ಸಂದಕ್ಕೆಲ್ಲ ಈ ರೀತಿ ಆರ್ಟ್ ಫಿಲ್ಮ್ಗಳನ್ನ ತರಿಸ್ತಾ ಇದ್ವಿ. ಓಕೆ ಅನ್ಸೆನ್ಸರ್ಡ್ ಮೂವೀಸ್ ನಮ್ಗಲ್ಲಿ ಸಿಗೋದು. ಪಿಕಾಸೋಸ್ ವಾರ್ ಅಂತಿದೆ. ಯಾವುದು ಪಿಕಾಸೋದು ತುಂಬ ಶ್ರೇಷ್ಠ ಕಲಾಕೃತಿ ಅಂತ ಹೇಳ್ತಾರೆ, ಯುದ್ಧಕ್ಕೆ ಸಂಬಂಧಪಟ್ಟದ್ದು ಗೆರ್ನಿಕಾ. ಆ ಗೆರ್ನಿಕಾ ಕಲಾಕೃತಿ ಹೇಗೆ ಹುಟ್ಕೊಳ್ತು ಅಂತೇಳಿ ಒಂದು ಇಷ್ಟು ದಪ್ಪದ ಪುಸ್ತಕ ಬಂದಿದೆ. ಇಷ್ಟದ ಒಂದು ಕಲಾಕೃತಿಯ ಬಗ್ಗೆ. ಸರ್, ಅದೇ ನಿಮ್ಮ ಜೊತೆ ಮಾತಾಡುವಾಗೆ ನಿಮ್ದೊಂದು ಆಟೋಗ್ರಾಫ್ ಅಂತ ತಗೊಂಡಿದ್ವಿ. ಆಟೋಗ್ರಾಫಲ್ಲಿ ಬರೆದಿರೋಂಥ ಒಂದಷ್ಟು ಪ್ರಶ್ನೆಗಳನ್ನ ಹಾಗೆ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸರ್. ಆ್ಯಕ್ಚುಲಿ ನಿಮ್ಮ ಗುರಿ ಅಂತ ಕೇಳಿದ್ವಿ, ಉತ್ತಮ ಕಲಾವಿದನಾಗಿ ಬೆಳೆಯುವುದು ಅಂತ ಬರೆದಿದ್ರಿ. ಹೌದು, ಆಲ್ಮೋಸ್ಟ್ ನೀವು ಆ ಜರ್ನಿಯಲ್ಲಿ ಎಲ್ಲ ರೀತಿಯ ಬಂದ್ರೂ ಆ ಪದ ಬರೆದಿದ್ರಿ. ಹಿಂಗೆ ಏನು ಹೇಳ್ತೀರಾ ಸರ್? ಅಲ್ಲ, ನಮಗೆ ಹೇಗೆ ಅಂದರೆ ಕಲಾವಿದನಿಗೆ ಅಂತಿಮ ಅಂತಿಲ್ಲ, ಒಂದು ಗುರಿ ಮುಟ್ಬಿಟ್ವಿ ಅಂತಿಲ್ಲ. ಜೀವನ ಪೂರ್ತಿ ಕಲಿಯೋದು, ಜೀವನ ಪೂರ್ತಿ ಬೆಳೆಯುವಂಥದ್ದು. ಹಾಗಾಗಿ ಈಗೇನು ಸಾಧನೆ ಮಾಡಿದ್ದೀನಿ ಇದಕ್ಕಿಂತ ಇನ್ನೂ ಒಂದಷ್ಟು ಉತ್ತಮ ಮಟ್ಟದಲ್ಲಿ ಬೆಳಿಬೇಕು ಅನ್ನೋಂಥದ್ದು ನನ್ನ ಆಶಯ. ನಿರಂತರವಾಗಿರೋದೇ. ಹೌದು, ನಿರಂತರವಾಗಿ ಬೆಳಿಬೇಕು, ನಿರಂತರವಾಗಿ ಕೆಲಸ ಮಾಡಬೇಕು. ಆ ಕೆಲಸದ ಮೂಲಕ ನಮ್ಮ ಸಾಧನೆ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗುವಾಗ ಮಾಡಬೇಕು ಅನ್ನೋಂಥದ್ದು ನನ್ನ ಗುರಿ. ಓಕೆ ಸರ್, ಅದೇ ಆದರ್ಶ ವ್ಯಕ್ತಿ ಅಂತ ಕೇಳಿದ್ವಿ, ಅದರಲ್ಲಿ ನೀವು ಯಾರೂ ಇಲ್ಲ ಅಂತ ಹೇಳಿದ್ದೀರಾ. ಈಗಿನ ಸಮಾಜದಲ್ಲಿ ಏನಾಗಿದೆ ಅಂದರೆ ಇಂಥವರನ್ನು ಆದರ್ಶ ಅಂತ ಹೇಳುವ ಸ್ಥಿತಿಯಲ್ಲಿಲ್ಲ. ಆಮೇಲೆ ಯಾರನ್ನು ನೀವು ಆದರ್ಶ ಅಂತ ಏನಾದ್ರು ತೆಗೆದುಕೊಂಡು ಹೋದರೆ ಅವರೇ ಕಾಂಟ್ರವರ್ಷಿಯಲ್ ಆಗುವಂಥ ವ್ಯಕ್ತಿಗಳಾಗುವಂಥ ಸನ್ನಿವೇಶ. ಇವತ್ತು ಹೇಳಿದ್ರೆ ನಾಳೆ ಚೇಂಜ್ ಆಗಿರ್ತಾರೆ. ಹಾಗಾಗಿ ನನಗೆ ಬೇರೆ ಬೇರೆಯ ಸಂದರ್ಭದಲ್ಲಿ ಇವರು ಆಗ್ಬೋದಪ್ಪ ಅಂತ ಅನಿಸಿದಂಥ ಅನೇಕ ವ್ಯಕ್ತಿಗಳಿದ್ದಾರೆ. ಅವರೆಲ್ಲ ತುಂಬ ಪ್ರಸಿದ್ಧ ವ್ಯಕ್ತಿಗಳಲ್ಲ, ಸಾಮಾನ್ಯ ವ್ಯಕ್ತಿಗಳು. ಅವ್ರು ನೋಡಿದಾಗ ಏನಪ್ಪ ಇವರು ಎಷ್ಟು ಸಾಮಾನ್ಯವರು, ಆದರೆ ಎಷ್ಟು ದೊಡ್ಡ ಗುಣ ಇಟ್ಕೊಂಡಿದ್ದಾರೆ ಅನ್ನೋಂಥವ್ರು ನನಗೆ ಅನೇಕ ಜನ ಸಿಕ್ಕಿದ್ದಾರೆ. ಅಂಥವರಿಂದ ನಾನು ಇನ್ಸ್ಪೈರ್ ಕೂಡ ಆಗಿದ್ದೇನೆ. ಆದರೆ ಭಾಳ ದೊಡ್ಡ ದೊಡ್ಡ ಹೆಸರು ಇರೋವರಲ್ಲಿ ನನಗೆ ಆದರ್ಶ ಕಾಣ್ತಾ ಇರೋದು ಭಾಳ ಕಡಿಮೆ. ನನಗೆ ಜನಸಾಮಾನ್ಯರಲ್ಲೇ ಇರೋದನ್ನೇ, ಜನಸಾಮಾನ್ಯರಲ್ಲೇ ಭಾಳ ಒಳ್ಳೆ ಆದರ್ಶ ವ್ಯಕ್ತಿಗಳ ಹಾಗೆ ನಡ್ಕೊಂಡಿರೋ ನನಗೆ ಅನೇಕ ಜನ ಸಿಕ್ಕಿದ್ದಾರೆ. ಆ ರೀತಿ ಅವ್ರ ಪ್ರೇರಣೆಯಿಂದ ನಾನು ಕೂಡ ಬೆಳೆದಿದ್ದೇನೆ. ತುಂಬ ದೊಡ್ಡ ಹೆಸರು ಇರುವಂಥ ವ್ಯಕ್ತಿಗಳಲ್ಲಿ ನನಗೆ ಆದರ್ಶ ಅನ್ನೋಂಥದ್ದು ಅಷ್ಟಾಗಿ ಕಂಡಿಲ್ಲ ಸರ್. ಅದೇ ಮೆಚ್ಚಿನ ಹವ್ಯಾಸ ಓದುವಿಕೆ ಅಂತ. ಸರ್, ನೀವು ಆಲ್ರೆಡಿ ಆರ್ಟಿಸ್ಟು, ಅಲ್ಲೂ ಪೇಷನ್ಸು, ಓದೋದಕ್ಕೂ ಬೇಕಾಗಿರೋದು ಪೇಷನ್ಸೇ. ನಾನು ಚಿಕ್ಕಂದಿಂದ ಚಿತ್ರಕಲೆ ಜೊತೆಗೆ ಓದುವ ಹವ್ಯಾಸವನ್ನು ತುಂಬ ಚೆನ್ನಾಗಿ ರೂಢಿಸ್ಕೊಂಬಂದಿದ್ದೇನೆ. ನಾನು ಚಿಕ್ಕವನಿದ್ದಾಗಲೇ ಪುಸ್ತಕಗಳನ್ನು ಕೊಂಡ್ಕೊಳ್ಳೋದು, ನಮ್ಮ ಕನ್ನಡದ ಅನೇಕ ಕಾದಂಬರಿಕಾರದ್ದು ಅವೆಲ್ಲ ತೊಗೊಳೋದು, ಇಟ್ಕೊಳ್ಳೋದು, ಓದೋದು, ಆ ಕೆಲಸ ಮಾಡ್ಕೊಂಡು ಒಂದು ರೀತಿ ಲೈಬ್ರರಿ ರೀತಿ ಬೆಳೆಸ್ಕೊಂಬಂದೆ. ಇವತ್ತಿಗೂ ನನ್ನಲ್ಲಿ ಬಹಳ ಒಳ್ಳೆಯ ಪುಸ್ತಕಗಳಿದ್ದಾವೆ. ಅನೇಕ ಕಲಾವಿದರ ಮನೆಯಲ್ಲಿ ಇಲ್ಲ, ಅನೇಕ ಲೈಬ್ರರಿಗಳಲ್ಲೂ ಕೂಡ ಇಲ್ಲದೆ ಇರುವಷ್ಟು ಒಳ್ಳೆಯ ಪುಸ್ತಕಗಳ ಸಂಗ್ರಹ ನನಗಿದೆ. ಈ ಪುಸ್ತಕ ಸಂಗ್ರಹ ನಾನು ಯಾಕೆ ಮಾಡಬೇಕಾಯ್ತು ಅಂದರೆ, ಒಂದು ಓದಬೇಕು. ಓದೋದಷ್ಟೇ ಅಲ್ಲ, ನಾನು ವಿಮರ್ಶಕ ಆದದ್ರಿಂದ ಆಗಾಗ ರೆಫರ್ ಮಾಡಬೇಕಾಗ್ತದೆ ಯಾರೋ ಕಲಾಕೃತಿಯ ಬಗ್ಗೆ. ಈಗಿನ ಹಾಗೆ ಗೂಗಲ್ ಇರಲಿಲ್ವಲ್ಲ ನಮ್ಮ ಹತ್ರ. ಹಾಗಾಗಿ ಪುಸ್ತಕಗಳನ್ನು ನಾವು ನಂಬ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಪುಸ್ತಕ ಸಂಗ್ರಹ ಮತ್ತು ಪುಸ್ತಕ ಓದುವಂಥ ಹವ್ಯಾಸ ಎರಡನ್ನೂ ತುಂಬ ಸ್ಟ್ರಾಂಗಾಗಿ ಬೆಳೆಸ್ಕೊಂಬಂದಿದ್ದೀನಿ ಜೀವನದಲ್ಲಿ. ಬಣ್ಣ ಅಂದರೆ ಆರ್ಟಿಸ್ಟ್ಗೆ ಬಣ್ಣ ಎಲ್ಲ ಬಣ್ಣಗಳು ಅಂತ ಹೇಳಿದ್ದೀರ. ಹೌದು, ನಾವು ಇಂಥ ಬಣ್ಣ ಅಂತ ಹೇಳೋಕ್ಕಾಗಲ್ಲ. ಈಗ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಬಣ್ಣ ನಮಗೆ ಬೇಕಾಗ್ತದೆ. ನಾವು ಆ ಕಲಾಕೃತಿ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಯಾವ ಬಣ್ಣ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಾವು ಹೊರಡ್ತೇವೆ. ಅದರ ಒಟ್ಟು ಅಂದ ಹೆಚ್ಚಿಸಬೇಕು. ಕಪ್ಪಿರ್ಬೋದು, ಕೆಂಪಿರ್ಬೋದು, ಹಸಿರು ಬರ್ಬೋದು. ಹಾಗಾಗಿ
ಒಂದೇ ಬಣ್ಣ ಅಂತ ಹೇಳೋಕ್ಕಾಗೋದಿಲ್ಲ. ನನಗೆ ಅನೇಕ ಸಂದರ್ಭಗಳಲ್ಲಿ ಕಪ್ಪು ಬಣ್ಣ ತುಂಬ ಚೆನ್ನಾಗಂತ ಅನಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ನಾನು ನೋಡಿದ್ರೆ ನನ್ನ ಕಲಾಕೃತಿಯಲ್ಲಿ ಗೋಲ್ಡ್ ಕಲರ್ ತುಂಬ ಪ್ರಾಮಿನೆಂಟ್ ಆಗಿರ್ತದೆ. ಹಾಗಾಗಿ ಗೋಲ್ಡ್ ಬಣ್ಣ ಅಂತ ಹೇಳ್ಬೋದು. ಅದಕ್ಕೆ ಹೀಗೇನೆ ಅದಕ್ಕೆ ಒಂದು ತರ್ಕಬದ್ಧವಾದ ಆಯ್ಕೆ ಇರೋದಿಲ್ಲ. ನಮ್ಮ ಮನಸ್ಸು ಏನು ಹೇಳುತ್ತೋ ಆ ರೀತಿ ನಾವು ಕೇಳ್ಕೊಂಡು ಹೋಗ್ತೀವಿ. ಹಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಬಣ್ಣಗಳು ನಮ್ಮ ಮೇಲೆ ಅಂದರೆ ಈ ಜನರಲ್ ಆಗಿ ಹೇಳ್ತಾರಲ್ಲ ಸರ್, ಬಣ್ಣಗಳಿಗೆ ಅದರದ್ದೇ ಆದ ಎಮೋಷನ್ಸ್ಗಳಿದೆಯಾ? ಈಗ ಬಿಳಿ ಅಂದರೆ ಶಾಂತಿ, ಹಸಿರು ಅಂದರೆ ನೇಚರ್, ಆ ಥರದ್ದೆಲ್ಲ ಏನಾದರೂ ಇದೆಯಾ? ಅದು ಒಂದರ್ಥದವರೆಗೂ ಇದೆ, ಆದರೆ ಬಹಳ ಥಿಯರಿಟಿಕಲ್ ಆಗಿ ಹೋದ್ರೆ ಇಲ್ಲ. ಯಾವುದಕ್ಕೆ ಏನು ಅರ್ಥ ಇಲ್ಲ. ನಾವು ಯಾವುದಕ್ಕೆ ಬೇಕಾದರೂ ಯಾವ ಒಂದು ಕಲಾಕೃತಿಯಲ್ಲಿ ನೀವು ಅಲ್ಲಿ ಒಟ್ಟಲ್ಲಿ ಬಳಸ್ಕೊಳ್ಳೋದ್ರ ಮೂಲಕ ಹಸುರನ್ನ ಕ್ರೌರ್ಯಕ್ಕೂ ಬಳಸ್ಕೋಬೋದು, ಕೆಂಪನ್ನ ಶಾಂತಿಗೂ ಬಳಸ್ಕೋಬೋದು. ಅದು ನಿಮ್ಮ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಹೇಳ್ತಾರೆ ಇಂತಿಂಥ ಬಣ್ಣ ಇಂತಿಂಥದ್ದು ಎಮೋಷನ್ಸನ್ನು ಇದು ಮಾಡ್ತದೆ ಅಂತ. ಒಂದು ಡೀಪ್ ಲೆವೆಲಲ್ಲಿ ಹೌದು, ನಾನು ಅದಕ್ಕೆ ಹೇಳ್ದನಲ್ಲ, ಈ ಥೆರಪಿಯಲ್ಲಿ ಇವೆಲ್ಲ ಮಾಡ್ತಾರೆ. ಇಂಥ ಬಣ್ಣದ ಗೋಡೆ ಹಚ್ಚಿದ್ರೆ ನೋಡ್ತಾ ಇದ್ರೆ ಅದೇ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರಲ್ಲ, ಅದು ಒಂದರ್ಥದಲ್ಲಿ ಸತ್ಯ. ಆದರೆ ತುಂಬ ಆಳಕ್ಕೆ ಹೋದರೆ ಅದನ್ನು ನಂಬಕ್ಕಾಗೋದಿಲ್ಲ. ಸರ್, ಅದೇ ನಿಮ್ಮ ಹಾಡು ಅಂತ ಕೇಳಿದ್ವಿ, ಕಹಿ ದೀಪ್ ಜಲೆ ಕಹಿ ದಿಲ್. ನನಗೆ ಅಲ್ಲೂ ಕೂಡ ಅಷ್ಟೇ, ಒಂದು ಹಾಡು ಅಂತಲ್ಲ, ಅನೇಕ ಹಿಂದಿ ಹಾಡುಗಳು ನನಗೆ ತುಂಬ ಪರಿಣಾಮ ಬೀರಿದ್ದಾವೆ. ಇದು 20 ಸಾಲ್ ಬಾದ್ನಲ್ಲಿ ಲತಾ ಮಂಗೇಶ್ಕರ್ ಹಾಡಿರುವಂಥ ಕಹಿ ದೀಪ್ ಜಲೆ ಕಹಿ ದಿಲ್ ಅದಿರ್ಬೋದು, ಬಹಾರೋ ಫೂಲು ಬರ್ಸಾವೋ ಇರ್ಬೋದು. ಆಮೇಲೆ ಹಳೆಯ ಎಲ್ಲ ಮೆಲೋಡಿ ಹಾಡುಗಳು, ವಿಶೇಷತಃ ಮೊಹಮ್ಮದ್ ರಫಿ ಹಾಡಿರುವಂಥದ್ದು, ಈ ಸೈಗಲ್ ಇಂಥವರೆಲ್ಲ ಹಾಡಿರುವಂಥದ್ದು ನನಗೆ ತುಂಬ ಇಷ್ಟ. ಅದರಲ್ಲೂ ಮೊಹಮ್ಮದ್ ರಫಿಯನ್ನು, ಲತಾ ಮಂಗೇಶ್ಕರನ್ನ ನಾನು ತುಂಬ ಇಷ್ಟಪಡ್ತಾನೆ. ಇವತ್ತಿಗೂ ನನಗೆ ಬೇಜಾರಾದಾಗ ಅಥವಾ ಕಲಾಕೃತಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ಹಾಡುಗಳನ್ನು ಹಾಕ್ಕೊಂಡು ನಾನು ಪೇಂಟ್ ಮಾಡ್ತೇನೆ. ವಿಶೇಷತಃ ಮುಖೇಶ್ ಅವರ ತುಂಬ ಅಭಿಮಾನಿ ನಾನು. ಅಷ್ಟರ ಮಟ್ಟಿಗೆ ಅಂದರೆ ನಮ್ಮ ಒಂದು ಪರ್ಸನಾಲಿಟಿಯನ್ನು ಡೆವಲಪ್ ಮಾಡುವಂಥದ್ದು, ಪರ್ಸನಾಲಿಟಿ ಒಳಗಡೆ ಒಂದು ಹೊಸ ವೈಬ್ ಕ್ರಿಯೇಟ್ ಮಾಡುವಂಥ ಶಕ್ತಿ ಕೆಲವು ಹಾಡುಗಳಿಗೆ ಮಾತ್ರ ಇದೆ. ನಾನು ಅದಕ್ಕೇ ಹೇಳೋದು, ಸುಮಾರು ಈಗ್ಗೆ ಒಂದು 40-50 ವರ್ಷಗಳ ಹಿಂದೆ ಇದ್ದಂಥ ಮೆಲೋಡಿ ಸಾಂಗ್ಸ್ ಇದೆಯಲ್ಲ, ಆ ಮೆಲೋಡಿ ಸಾಂಗ್ಸ್ಗಳೆಲ್ಲ ನನಗೆ ಅದರಲ್ಲಿರುವಂಥ ಮೆಲೋಡಿ ಟ್ಯೂನ್ನ ಕಾರಣಕ್ಕೆ ತುಂಬ ಇಷ್ಟ ಆಗ್ತವೆ, ಸಾಹಿತ್ಯಕ್ಕಿಂತ ಅದರ ಸಂಗೀತದ ಗುಣದಿಂದ. ಸರಿ, ಸಿನಿಮಾನ ನೀವು ಸ್ಟಾಕರ್ ಹೇಳಿದ್ರಿ. ಹಾಂ, ಸಿನಿಮಾ ನಾನು ಬಹಳ ಒಳ್ಳೆಯ ಆರ್ಟ್ ಫಿಲ್ಮ್ಸನ್ನು ಈಗಲೂ ನೋಡ್ತೇನೆ. ನನಗೆ ರಷ್ಯನ್ ಡೈರೆಕ್ಟರ್ ಆಂಡ್ರೋ ಟಾರ್ಕೋಸ್ಕಿ ತುಂಬ ಇಷ್ಟದ ಕಲಾವಿದ. ಅದರಲ್ಲಿ ಆ ಸ್ಟ್ಯಾಕರ್ ಅನ್ನುವಂಥ ಫಿಲ್ಮನ್ನು ನಾನು ಅನೇಕ ಬಾರಿ ನೋಡಿದ್ದೇನೆ. ಅವನ ಅನೇಕ ಚಲನಚಿತ್ರಗಳನ್ನು ನನಗೀಗ ಹೆಸರು ಹೇಳೋದು ಕಷ್ಟ. ನೊಸ್ಟಾಲ್ಜಿಯಾ ಇರ್ಬೋದು, ದ ಮಿರರ್ ಇರ್ಬೋದು, ಸೋಲಾರಿಸ್ ಇರ್ಬೋದು, ಹೀಗೆ ಅನೇಕ ಅವನ ಚಲನಚಿತ್ರಗಳನ್ನು ನಾನು ನೋಡಿದ್ದೇನೆ. ಯಾಕೆ ಅವನು ಇಷ್ಟ ಆಗ್ತಾನೆ ಅಂದರೆ, ಉಳಿದ ಕಮರ್ಷಿಯಲ್ ಚಿತ್ರಗಳಿಗಿಂತ ಸಂಪೂರ್ಣ ಭಿನ್ನವಾಗಿ ಅವನು ಕಾಣ್ತಾನೆ. ಒಂದು ಸಿನಿಮಾವನ್ನು ಒಂದು ಆರ್ಟ್ ಆಗಿ ನೋಡುವಂಥದ್ದು. ಈಗ ನಾವು ಹೇಗೆ ಒಂದು ಚಿತ್ರಕಲೆಯಲ್ಲಿ ಒಂದು ಪೇಂಟಿಂಗನ್ನು ಆರ್ಟ್ ಆಗಿ ನೋಡಿ, ಇಲಸ್ಟ್ರೇಷನ್ ಆಗಿ ನೋಡಬೇಡಿ ಅಂತ ಹೇಳ್ತೀವಲ್ಲ, ಹಾಗೆ ಒಂದು ಕಲೆಯನ್ನು, ಒಂದು ಸಿನಿಮಾವನ್ನು ಸಿನಿಮ್ಯಾಟಿಕ್ ಆಗಿ, ಆ ಸಿನಿಮ್ಯಾಟಿಕ್ ತಂತ್ರಗಳಿಗೆ ಒಗ್ಗಿಸುವಂಥ ದೃಷ್ಟಿಯಿಂದ ಬಹಳ ಒಳ್ಳೆಯ ಡೈರೆಕ್ಟರ್ ಅವನು ಆಂಡ್ರೋ ಟಾರ್ಕೋಸ್ಕಿ. ಅವನ ಚಲನಚಿತ್ರಗಳನ್ನು ನೋಡಬೇಕು. ಸುಮಾರು 50-60 ವರ್ಷಗಳ ಹಿಂದೆ ಮಾಡಿರುವಂಥ ಒಂದು ಚಲನಚಿತ್ರಗಳನ್ನು ಇವತ್ತಿನ ಯಾವ ಡೈರೆಕ್ಟರು ಮಾಡ್ತಾ ಇಲ್ಲ, ಅಷ್ಟರ ಮಟ್ಟಿಗೆ. ಯಾಕಂದರೆ ಚಲನಚಿತ್ರವನ್ನು ಒಂದು ದೃಶ್ಯ ಕಾವ್ಯವಾಗಿ ನೋಡುವಂಥದ್ದು. ಅವನು ಸೀನರಿಗಳನ್ನು ಕ್ರಿಯೇಟ್ ಮಾಡ್ತಾನೆ. ಅಪ್ಪ, ಇವತ್ತಿನ ಯಾವ ತಂತ್ರಜ್ಞಾನ ಇಲ್ಲದೆ ಅವನು ಮಾಡಿದಾನಲ್ಲ. ಆಮೇಲೆ ಈ ಸ್ಟಾಕರ್ ಫಿಲ್ಮೇ ಹೇಳಿದೆ ನಾನು. ಸ್ಟಾಕರ್ ಫಿಲ್ಮ್ ಒಂದು ರೀತಿ ಮ್ಯಾಜಿಕ್ ರಿಯಲಿಸಮ್ನ ರೀತಿಯಲ್ಲಿರುವಂಥ ಸಿನಿಮಾ ಅದು. ಅದರಲ್ಲಿ ಬರುವಂಥದ್ದು 3 ವ್ಯಕ್ತಿಗಳು. ಆ 3 ವ್ಯಕ್ತಿಗಳನ್ನು ನೋಡಿ, ನಮ್ಮ ಉಳಿದ ಎಲ್ಲ ಸಿನಿಮಾಗಳಲ್ಲಿ ಫಾರ್ಮ್ಯುಲಾ ಇರ್ತದೆ. ಇಷ್ಟು ಹೊಡೆದಾಟ ಇರಬೇಕು, ಇಷ್ಟು ಡಾನ್ಸ್ ಇರಬೇಕು, ಇಷ್ಟು ಸಂಗೀತ ಇರಬೇಕು, ಹಿಂಗಿರ್ಬೇಕು, ಹಾಂ ಎಲ್ಲ. ಆಮೇಲೆ ಒಬ್ಬ ನಾಯಕ ಇದ್ರೆ ಪ್ರತಿ ನಾಯಕ ಇರಬೇಕು, ಈ ಥರದ್ದು ಫಾರ್ಮ್ಯಾಟು. ಇವನು ಟಾರ್ಕೋಸ್ಕಿ ಯಾವ ರೀತಿಯಿಂದ ಬರ್ತಲ್ಲ. ಆ ಇಡೀ ಸಿನಿಮಾದ ಪ್ಲಾಟ್ ಇರೋದೇ ಒಂದು, ಅವನು ಇಡೀ ಸಿನಿಮಾದಲ್ಲಿ ಹೇಳ್ಕೊಂಡು ಹೋಗೋದೇ ಒಂದು. ಅಲ್ಲಿ ಯಾವುದೋ ಒಂದು ನಿಗೂಢ ಜಾಗ, ಸ್ಟಾಕರ್ದು ಒಂದು ನಿಗೂಢ ಜಾಗ ಇರ್ತದೆ ರಷ್ಯನ್ ಇದರಲ್ಲಿ. ಅಲ್ಲಿ ಕಲ್ಪನೆ ಏನು ಅಂದರೆ, ಅಲ್ಲಿ ಹೋಗಿ ಏನೇನು ಬೇಡ್ಕೊಂಡ್ರು ಕೂಡ ಅದು ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅನ್ನುವಂಥದ್ದು. ಆದರೆ ಅಲ್ಲಿ ಹೋದರೂ ಕೂಡ ಇವನು ಅವನ ಗುರಿ ಬಗ್ಗೆ ಹೇಳ್ಕೊಳ್ಳಲ್ಲ, ಏನು ಇಮ್ಮಿಡಿಯೇಟಾಗಿ ಕಟ್ ಮಾಡಿ ಬೇರೆ ಕಡೆ ಎಲ್ಲ ಕರ್ಕೊಂಡ್ಬರ್ತಾನೆ. ಹಾಗೆ ಒಂದು ರೀತಿ ನಿಮಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದು. ಆಮೇಲೆ ಆ ಗುರಿಗೆ ಹೋಗ್ಬೇಕಾದ್ರೆ ಅವ್ನು ಏನು ಮಾಡ್ತಾನೆ ಗೊತ್ತಾ,
ಇಡೀ ಸಮಾಜದ ಅನೇಕ ಅಂಶಗಳನ್ನು ಅಲ್ಲಿ ಚರ್ಚೆ ಮಾಡ್ತಾನೆ. ಅವ್ರು ಹೋಗ್ತಾ ಇರೋ ಗುರಿಗೂ ಅಲ್ಲಿ ಅಭಿಲಾಷೆಗೂ ಡಿಸೈರ್ಗೂ ಏನೂ ಸಂಬಂಧ ಇಲ್ಲ ಇರೋದು. ಆ 3 ಜನ ಇರ್ತಾರೆ, 3 ಜನ ಚರ್ಚೆ ಮಾಡ್ತಾರೆ, ಇದು ಮಾಡ್ತಾರೆ. ಆಮೇಲೆ ಎಷ್ಟು ಅನ್ಯೂಶುವಲಿ ಆದ ಸಿನಿಮಾಟೋಗ್ರಫಿ ಇದೆ ಅಂದರೆ ನನಗೆ ಇವತ್ತಿಗೂ 10 ಸಲ ನೋಡಿದ್ರು ಬೇಜಾರಾಗಲ್ಲ. ಅದೇ ರೀತಿ ಒಂದು ಅಕಿರಾ ಕುರೋಸಾವ ಒಂದು 7 ಸಮುರಾಯ್, ರಾಷಮನ್, ಆಮೇಲೆ ಸತ್ಯಜಿತ್ ರೇದು, ಪತೇರ್ ಪಾಂಚಾಲಿ, ಎಂಥ ಸಿನಿಮಾಟೋಗ್ರಫಿ. ಚಲನಚಿತ್ರವನ್ನು ಒಂದು ಕಲೆಯಾಗಿ ನೋಡಬೇಕು ಅನ್ನೋಂಥವ್ರು ಈ ಬಗೆಯ ಚಿತ್ರಗಳನ್ನು ಅಷ್ಟೇ ನೋಡಬೇಕು. ಉಳಿದ ಈಗಿನ ಅನೇಕ ಕಮರ್ಷಿಯಲ್ ಚಿತ್ರಗಳನ್ನು ನೋಡಿದ್ರೆ ನಿಮಗೆ ಯಾವ ಭಾವನೆಗಳು ಜಾಗೃತಿ ಆಗಬೇಕು ಅದು ಆಗೋದಿಲ್ಲ ಅಂತ ನನಗನ್ಸುತ್ತೆ. ಅಂದರೆ ಇವರು ಸತ್ಯಜಿತ್ ರೇ ನೀವು ಪರಿಚಯ ಆದಾಗ ಅವ್ರ ಏಜ್ ಏನು ಸರ್? ಅವರು ಸತ್ಯಜಿತ್ ರೇ ಎಂಡ್ ಪೀರಿಯಡಲ್ಲಿದ್ದರು ಅವ್ರದ್ದು ಅಂತಂದು. ಸತ್ಯಜಿತ್ ರೇ ನಾನು ಹೇಳಿದ ಹಾಗೆ ನಾವು ಕ್ಲಾರಿಯನ್ ಅಡ್ವರ್ಟೈಸಿಂಗ್ ಅಂತ ಏನಿದ್ವಿ ಅದರ ಡೈರೆಕ್ಟರ್ ಆಗಿದ್ದರು. ಅವಾಗ ಏನು ಏಜ್ ಸರ್ ಅವರಿಗೆ? ಅವರಿಗೆ ನಿಶ್ಚಿತವಾಗಿ ನನಗೆ ಏನು ಗೊತ್ತಿಲ್ಲ, ಭಾಳ ಫ್ಯಾಗ್ ಎಂಡ್ ಆಫ್ ದೇರ್ ಲೈಫ್ ಅದರಲ್ಲಿ ಇದ್ದವರು ಅವರು. ಹಾಗೆ ಓಕೆ 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 ಸರ್. ಅದೇ ನಿಮ್ಮ ಅದೇ ಕನ್ನಡದ ಸಿನಿಮಾ ಯಾವುದಾದ್ರೂ ಒಂದು ಹೇಳ್ಬೋದು ಅಂದರೆ ಸರ್? ಹಾಗೆ ನೋಡಿದ್ರೆ ಈ ಶಂಕರ್ ನಾಗ್ ಮಾಡಿರೋದು ಒಂದಾನೊಂದು ಕಾಲದಲ್ಲಿ. ಅದು ಯಾಕೆ ಅಂದ್ರೆ ನಮಗೆ 7 ಸಮುರಾಯ್ ಜ್ಞಾಪಕಕ್ಕೆ ಬರ್ತದೆ, ಆ ಥರ ಒಂದೆರಡು. ಆಮೇಲೆ ಗಿರೀಶ್ ಕಾಸರೊಳ್ಳಿ ಅವ್ರದ್ದು ಒಂದಷ್ಟು ಬರ್ತದೆ. ಯಾವುದು ಸರ್? ಸಂಸ್ಕಾರ ಬರ್ತದೆ. ಈ ನಮ್ಮ ಪಟ್ಟಾಭಿರಾಮ್ ರೆಡ್ಡಿ ಬರೆದಿರೋದು ಅದೆಲ್ಲ ಎಕ್ಸ್ಪೆರಿಮೆಂಟಲ್ ಮೂವಿ ಆದದ್ರಿಂದ ನನಗೆ ತುಂಬ ಇಷ್ಟ. ಗಿರೀಶ್ ಕಾರ್ನಾಡ್ರದ್ದು ಕೆಲವು ಮೂವಿಗಳಿರ್ಬೋದು, ಈ ಥರದ್ದೆಲ್ಲ ಅಷ್ಟೇ. ಅಂದರೆ ಯಾವುದು ಆರ್ಟ್ ಫಿಲ್ಮ್ ಅಂತ ನಾವು ಹೇಳ್ತೇವೆ ಅದು ನನಗೆ ತುಂಬ ಇಷ್ಟ ಆಗ್ತದೆ. ಹಾಗೆ ನೋಡಿದ್ರೆ ನೀವು ಕಮರ್ಷಿಯಲ್ ಅಂತ ನೋಡಿದ್ರೆ ನನಗೆ ತುಂಬ ಪ್ರಭಾವ ಬೀರಿದ್ದು ಅಂದರೆ ಶೋಲೆ ಹಿಂದಿ. ಆ ಕಾಲದಲ್ಲಿ ಅಪ್ಪ ನಾವೆಲ್ಲ ಕಾಲೇಜ್ ಸ್ಟೂಡೆಂಟ್ಸು, ನಾನೊಂದು 4-5 ಸಲ ನೋಡಿರ್ಬೋದು. ಅಲ್ಲ ಇವತ್ತಿಗೂ ಅದು ನೋಡಿದ್ರೆ ಅಷ್ಟೇ ಖುಷಿ. ಇವತ್ತಿಗೂ ಅದೊಂದು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡ್ತಲ್ಲ, ಅದು ನಿಜವಾದ ಅರ್ಥದಲ್ಲಿ ನಮ್ಗೆ ಆವಾಗ ಫಿಲ್ಮ್ ಅಂತ ಅನ್ಸಿರೋದು. ಅದರಲ್ಲಿ ಸಿನಿಮಾಟೋಗ್ರಫಿಕ್ ಎಕ್ಸಲೆನ್ಸ್ ಇಲ್ಲದೆ ಇರ್ಬೋದು, ಆದರೆ ಒಟ್ಟಾರೆಯಾಗಿ ಮಾಡಿದ್ರು ಡೈಲಾಗು, ಆ್ಯಕ್ಟಿಂಗು, ಫ್ರೆಂಡ್ಶಿಪ್ ಎಲ್ಲ ಮಾಡಿದ್ರಿಂದ ಶೋಲೆ ನನಗೆ ತುಂಬ ಪ್ರಭಾವ ಬೀರದ ಚಲನಚಿತ್ರಗಳಲ್ಲಿ ಒಂದು. ಸರ್ ನಿಮ್ಗೆ ನೆನಪಿಗಿರೋ ಹಾಗೆ ನಿಮ್ಮ ಮೊದಲನೇ ಥಿಯೇಟರ್ ಸಿನಿಮಾ ಏನಾದ್ರು ನೆನಪಿಗಿದೆಯಾ ಸರ್? ಫಸ್ಟ್ ನಾನು ಥಿಯೇಟ್ರಲ್ಲಿ ನೋಡಿದ ಸಿನಿಮಾ ಅಂತ ನನಗೆ ಜ್ಞಾಪಕ ಇಲ್ಲ, ಆದರೆ ಚಲನಚಿತ್ರಗಳನ್ನು ನೋಡುವಂಥ ತುಂಬ ಹವ್ಯಾಸ ನಾನು ಚಿಕ್ಕಂದಲ್ಲೇ ಇತ್ತು. ಅದರ ಒಂದು ಮೊದಲನೇದ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಮ್ಮ ಕಾಲದಲ್ಲಿ ನಾವು ನೋಡುವಾಗಲೇ ಹೆಂಗೆ ಬಂದರು ಇವರೆಲ್ಲ, ಎಲ್ಲಿಂದ ಬರ್ತಾ ಇದ್ದಾರೆ ಅನ್ನೋದಿತ್ತು. ಇನ್ನು ನಿಮ್ಮ ಟೈಮ್ ಲೈನಿಗೆ ಹೋದರೆ ಏನು ಟಿ ವಿ ಇಲ್ಲದೆ ಏನು ಬೇರೆ ಏನೂ ಇರಲೇ ಇಲ್ವಲ್ಲ ಸರ್, ಪರದೆ ಬಿಟ್ಟರೆ? ಅಲ್ಲ, ಬೇರೆ ಏನೂ ಇರಲಿಲ್ಲ, ಆದರೆ ನಮಗೆ ಸಿನಿಮಾ ತಂತ್ರಜ್ಞಾನದ ಬಗ್ಗೆ ನನಗೆ ನಾಲೆಡ್ಜ್ ಇತ್ತು. ಹಾಗಾಗಿ ಬಹಳಷ್ಟು ಒಳ್ಳೆ ಸಿನಿಮಾಗಳನ್ನು ನಾವು ನೋಡ್ತಾ ಇದ್ವಿ. ಉದಾಹರಣೆಗೆ ಆವಾಗ 1969ರಲ್ಲಿ ಚಮ್ಮೀನ್ ಅಂತ ಒಂದು ಮಲಯಾಳಂ ಫಿಲ್ಮ್ ಬಂತು. ಚಮ್ಮೀನ್ ಅಂತ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಎಷ್ಟು ಸೈಲೆಂಟ್ ಮೂವಿ ಅಂದರೆ, ಈ ಟಾರ್ಕೋಸ್ಗೆ ಹೇಳಿದ್ನಲ್ಲ, ಒಂದು ತುಂಬ ಸೈಲೆಂಟಾಗಿ ಒಂದು ಕತೆ ಒಂದು ಸ್ಟೆಪ್ ಮುಂದೆ ಬರ್ಬೇಕಾದ್ರೆ ನಿಮ್ಗೆ ಅರ್ಧ ಗಂಟೆ ಬೇಕು. ಹಾಗೆ ಆ ಚಮ್ಮೀನ್ ಕೂಡ ಅದೇ ರೀತಿ, ಇಬ್ಬರು ಲವರ್ಗಳದ್ದು ಸ್ಟೋರಿ. ಅದು ತುಂಬ ಚೆನ್ನಾಗಿ ಮಾಡಿದ್ರು. ನನಗೆ ತುಂಬ ಪ್ರಭಾವ ಬೀರಿದ್ದು ಆ ಚಮ್ಮೀನ್. ನ್ಯಾಷನಲ್ ಅವಾರ್ಡ್ ಬಂದಿತ್ತು 1969ರಲ್ಲಿ. ಮಲಯಾಳಂ ಅದೆಲ್ಲ ಎಲ್ಲಿ ನೋಡಿದ್ರಿ ಸರ್? 69 ಅಂತ ನಾನು ತೀರ್ಥಹಳ್ಳಿಯಲ್ಲೇ ನೋಡಿದ್ದು, ನಮ್ಮೂರಲ್ಲೇ ನೋಡಿದ್ದು. ಅವಾಗೆಲ್ಲ ಬರ್ತಾಯಿತ್ತು, ಒಳ್ಳೊಳ್ಳೆ ಚಲನಚಿತ್ರಗಳು ಬರ್ತಾಯಿತ್ತು, ನ್ಯಾಷನಲ್ ಅವಾರ್ಡು ಅದು ಇದು ಅಂತ ಹೇಳ್ಬಿಟ್ಟು. ಆಮೇಲೆ ಈ ನಮ್ಮ ಕಾಲದಲ್ಲಿ ಒಂದು ಫಿಲ್ಮ್ ಮೂಮೆಂಟ್ ಇತ್ತು, ಆರ್ಟ್ ಫಿಲ್ಮ್ ಮೂಮೆಂಟ್ ಇತ್ತು. ಈಗ ಅದು ಇಲ್ಲ. ನಾವೆಲ್ಲ ಕಾಲೇಜ್ ಹುಡುಗರಿದ್ದಾಗ ಎಲ್ಲ ಊರುಗಳಲ್ಲಿ ಫಿಲ್ಮ್ ಅಪ್ರಿಸಿಯೇಷನ್ ಗ್ರೂಪ್ಗಳಿದ್ವು. ಹೀಗೆ ಹೇಗೆ ನೀನಾಸಮ್ಮಲ್ಲಿ ಒಂದು ಅಪ್ರಿಸಿಯೇಷನ್ ಗ್ರೂಪ್, ಹಾಗೆ ದಾವಣಗೆರೆಯಲ್ಲಿ ಪ್ರತಿಮಾ ಸಭಾ ಅಂತಿತ್ತು. ಅವ್ರದ್ದೊಂದು ಫಿಲ್ಮ್ ಅಪ್ರಿಸಿಯೇಷನ್ ಇತ್ತು. ನಾವು ಪ್ರತಿ ವಾರ ಅಥವಾ ಸಂದಕ್ಕೆಲ್ಲ ಈ ರೀತಿ ಆರ್ಟ್ ಫಿಲ್ಮ್ಗಳನ್ನು ತರಿಸ್ತಾ ಇದ್ವಿ. ಅನ್ಸೆನ್ಸರ್ಡ್ ಮೂವೀಸ್ ನಮ್ಗಲ್ಲಿ ಸಿಗೋದು. ಅವಾಗ ಇದೊಂದು ಫಿಲ್ಮ್ ಕ್ಲಬ್ ಅಂತ, ಫಿಲ್ಮ್ ಕ್ಲಬ್ ಮೂವ್ಮೆಂಟ್ ಇತ್ತು ಕರ್ನಾಟಕದಲ್ಲಿ. ಈಗಿಲ್ಲ. ಫೆಸ್ಟಿವಲ್ಗಳ ತರ ನೀವು ಅದು ಫೆಸ್ಟಿವಲ್ ರೀತಿ ನಾವು ಒಂದಷ್ಟು ಜನ ಮಾಡ್ತಿದ್ರಿ. ನಾವೊಂದು 50-60 ಜನ ಅಥವಾ 100 ಜನ ಮ್ಯಾಕ್ಸಿಮಮ್ ಒಂದು ಯಾವುದೋ ಒಂದು ಹಾಲಲ್ಲಿ ಸೇರ್ಕೊಂಡು ಮಾಡ್ತಾ ಇದ್ವಿ. ಫಿಲ್ಮ್ ಕ್ಲಬ್ ಮೂವ್ಮೆಂಟ್ ಅಂತಿತ್ತು ಆವಾಗ. ತುಂಬ ಸ್ಟ್ರಾಂಗ್ ಆಗಿತ್ತು. ಅಲ್ಲಿ ನಾವು ಬೇಕಾದ ಚಲನಚಿತ್ರಗಳನ್ನು ತರಿಸ್ತಾ ಇದ್ವಿ, ಅಲ್ಲಿ ನೋಡ್ತಾ ಇದ್ವಿ. ಅಲ್ಲಿ ಒಂದು ಫೀಸ್ ಅಂತ ಇರೋದು, ನಾವೆಲ್ಲ ಕೊಟ್ಕೊಂಡು ಮಾಡ್ತಾ ಇದ್ವಿ. ಹಾಗೆ ಒಳ್ಳೊಳ್ಳೆ ಚಲನಚಿತ್ರಗಳ ಅಭಿರುಚಿ ನನಗೆ ಬೆಳೀತಾ ಅವಾಗ. ಸರ್ ನಿಮ್ಮ ಇಷ್ಟದ ಪುಸ್ತಕ ಅಂತ ಕೇಳಿದ್ದೀವಿ, ನಿರ್ದಿಷ್ಟವಾಗಿ ಹೇಳೋಕ್ಕೆ ಕಷ್ಟ ಅಂತ ಹೇಳಿದಿರ. ಬಟ್ ನಾವೇನಕ್ಕೆ ಈ ಥರದ್ದು ಕೇಳ್ತಾ ಇದ್ದೀವಿ ಅಂದರೆ, ಅಟ್ಲೀಸ್ಟ್ ನಮ್ಗಳಿಗೆ ಈಗ ಸಿನಿಮಾಗಳನ್ನು ಹೇಳಿದ್ರಿ, ನೋಡೋದಿಲ್ಲ ಅಂದರೆ ನೋಡೋದಕ್ಕಾಗಲಿ, ಬೇರೆಯವರಿಗೆ ಒಂದು ಕನೆಕ್ಟ್ ಆಗೋದಕ್ಕೆ. ಸೊ ಹಾಗೆ ಕನ್ನಡದ ಒಂದಷ್ಟು ಪುಸ್ತಕಗಳು 1-2 ಅಥವಾ ನಿಮ್ಮ ಫೇವ್ರೇಟ್ ಯಾವ ಭಾಷೆಯ ಪುಸ್ತಕ ಅನ್ನೋದು? ನನಗೆ ಕನ್ನಡದಲ್ಲಿ ಹೇಳಬೇಕು ಅಂದರೆ SL ಭೈರಪ್ಪನವರ ಅನೇಕ ಪುಸ್ತಕಗಳು. ನಾನು ಆವಾಗ ಇತ್ತೀಚೆಗೆ ಹೆಚ್ಚು ಓದ್ತಾ ಇಲ್ಲ ನಾನು.
ನಾನು ಯಂಗರ್ ಡೇಸಲ್ಲಿ ಭೈರಪ್ಪನವರ ಎಲ್ಲ ಪುಸ್ತಕಗಳನ್ನು ಓದಿದ್ದೀನಿ. ಅವರೆಲ್ಲ ಪುಸ್ತಕಗಳು ಅದ್ಭುತವಾಗಿದೆ ಬಿಡಿ. ಆವಾಗಂತೂ ಇದು ವಿಶೇಷ ನನಗೆ ಧರ್ಮಶ್ರೀ ಇವತ್ತಿಗೂ ಜ್ಞಾಪಕ. ಧರ್ಮಶ್ರೀ ಅಂತ ಆ ಪುಸ್ತಕಗಳು ಇಷ್ಟ ನನಗೆ. ಅನಂತಮೂರ್ತಿಯವರ ಪುಸ್ತಕಗಳು ನನಗೆ ಯಾಕೆ ಇಷ್ಟ ಅಂದರೆ ಸಾಹಿತ್ಯಿಕವಾಗಿ ಈ ಐಡಿಯಾ ದೃಷ್ಟಿಯಿಂದ ಅಥವಾ ಐಡಿಯಾಲಜಿ ದೃಷ್ಟಿಯಿಂದ ಅಲ್ಲ, ಅವರ ಬರವಣಿಗೆ, ಆಮೇಲೆ ಲಂಕೇಶ್ ಅವರ ಇದು ವಿಶೇಷತ ಕಾವ್ಯದಲ್ಲಿ ನಾನು ಗೋಪಾಲಕೃಷ್ಣ ಅಡಿಗರ ಕಾವ್ಯವನ್ನು ತುಂಬ ನಾನು ನಂಬ್ಕೊಳ್ತೀನಿ. ಇವತ್ತಿನ ಸಂದರ್ಭಕ್ಕೆ ತೆಗೆದುಕೊಂಡ್ರೆ ನಮ್ಮ ಸಂದರ್ಭದಲ್ಲಿ ಇವತ್ತಿಗೂ ನಮ್ಮ ಸ್ನೇಹಿತರಾಗಿರುವಂಥ ಎಚ್.ಎಸ್. ಶಿವಪ್ರಕಾಶ್ ಅವರ ಕವನಗಳನ್ನು ನಾನು ತುಂಬ ಮೆಚ್ಕೊಳ್ತೀನಿ. ಪ್ರಾಯ ಅವರಷ್ಟು ಚೆನ್ನಾಗಿ ಕನ್ನಡದಲ್ಲಿ ಬರೀತಾ ಇರೋರು ಯಾರೂ ಇಲ್ಲವೇನೋ ಅನ್ನುವಂಥ ಅಭಿಪ್ರಾಯ ನಮ್ಮದು. ಅಷ್ಟರ ಮಟ್ಟಿಗೆ ಇಷ್ಟಪಡ್ತೇನೆ ನಾನು ಕಾವ್ಯವನ್ನು. ಒಂದು ಪುಸ್ತಕ ಅಂದರೆ ಧರ್ಮಶ್ರೀ. ಧರ್ಮಶ್ರೀ ಅಂತ ಹೇಳ್ಬೋದು. ಇಂಗ್ಲೀಷ್ನಲ್ಲಿ ಅನೇಕ ಪುಸ್ತಕಗಳಿದ್ದಾವೆ. ಉದಾಹರಣೆಗೆ ಪಿಕಾಸೋಸ್ ವಾರ್ ಅಂತಿದೆ. ಯಾವುದು ಪಿಕಾಸೋದು ತುಂಬ ಶ್ರೇಷ್ಠ ಕಲಾಕೃತಿ ಅಂತ ಹೇಳ್ತಾರೆ, ಯುದ್ಧಕ್ಕೆ ಸಂಬಂಧಪಟ್ಟದ್ದು ಗೆರ್ನಿಕಾ. ಆ ಗೆರ್ನಿಕಾ ಕಲಾಕೃತಿ ಹೇಗೆ ಹುಟ್ಕೊಳ್ತು ಅಂತೇಳಿ ಒಂದು ಇಷ್ಟು ದಪ್ಪದ ಪುಸ್ತಕ ಬಂದಿದೆ. ಇಷ್ಟದ ಒಂದು ಕಲಾಕೃತಿಯ ಬಗ್ಗೆ ಒಂದು ಪುಸ್ತಕ ಅಲ್ಲ, ಅನೇಕ ಪುಸ್ತಕ ಬಂದಿದ್ದಾವೆ. ಅದರಲ್ಲಿ ನಾನು ಹೇಳ್ತಾ ಇರೋದು ಪಿಕಾಸೋಸ್ ವಾರ್ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ. ಅಂದರೆ ಇಡೀ ಪಾಶ್ಚಾತ್ಯರಲ್ಲಿ ಎಷ್ಟರ ಮಟ್ಟಿಗೆ ವೈಭವೀಕರಿಸ್ತಾರೆ ಅಂದರೆ ಒಂದು ಪೇಂಟಿಂಗನ್ನು ಪುಸ್ತಕಗಳ ಮೂಲಕ ವಿವರಿಸ್ತಾರೆ, ಪುಸ್ತಕಗಳ ಮೂಲಕ. ಸೂಪರ್. ಸರ್, ಗುರುಗಳು ಅಂತ ಕೇಳಿದ್ವಿ, ಹಲವಾರು ಇದ್ದಾರೆ ಅಂತ ಹೇಳಿದ್ರಿ. ಹೌದು, ನೋಡಿ, ನನಗೆ ಕಲಿಸಿದಂಥ ಅನೇಕ ಗುರುಗಳಿದ್ದಾರೆ ಬೇರೆ ಬೇರೆ ಹಂತದಲ್ಲಿ. ಈಗ ಉದಾಹರಣೆಗೆ ನಾನು ದಾವಣಗೆರೆ ಕಲಾಶಾಲೆಯಲ್ಲಿ ಕರೆಯುವಾಗಂತ ನಮ್ಗೆ ಅನೇಕ ಗುರುಗಳಿದ್ರು. ಅವರೆಲ್ಲ ಕಲೆಯ ಪ್ರಾಥಮಿಕ ಅಂಶಗಳನ್ನು ನಮ್ಗೆ ಕಲಿಸಿದ್ರು. ಕಲೆಯಲ್ಲಿ ಗ್ರಾಮರ್ ಏನಿರುತ್ತೆ, ಬೇಸಿಕ್ ಆಗಿ ಏನೇನು ಕಲಿಬೇಕು, ಸ್ಕಿಲ್ ಕಲಿಯೋದು, ಇದನ್ನೆಲ್ಲ. ಆದರೆ ಐಡಿಯಾ ದೃಷ್ಟಿಯಿಂದ ನನಗೆ ಬಹಳ ಒಳ್ಳೆಯ ಗುರುಗಳು ಸಿಗಲಿಲ್ಲ. ಇವತ್ತು ನಾನೇನಾದರೂ ಈ ಸ್ಥಿತಿಗೆ ಬಂದಿದ್ದರೆ ಐಡಿಯಾ ದೃಷ್ಟಿಯಿಂದ, ಕಲೆಯ ದೃಷ್ಟಿಯಿಂದ, ನಾನು ನನ್ನ ಸ್ವಂತ ಓದಿನಿಂದ, ನಾನು ಅದಕ್ಕೆ ಹೇಳಿದ್ನಲ್ಲ, ನನ್ನ ಹತ್ರ ಬಹಳ ಒಳ್ಳೆಯ ಪುಸ್ತಕ ಭಂಡಾರ ಇದೆ. ಬಹಳ ಒಳ್ಳೆಯ ಪುಸ್ತಕಗಳನ್ನು ಆಗಾಗ ರೆಫರ್ ಮಾಡ್ತೀನಿ, ಆಗಾಗ ಓದ್ತೀನಿ. ಹಾಗಾಗಿ ನೀವೇನಾದರೂ ಹೇಳಿದರೆ ಪುಸ್ತಕವೇ ನನಗೆ ಗುರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬ್ಯೂಟಿಫುಲ್ ಸರ್. ನೀನೂ ಭ್ರಷ್ಟ, ನಾನೂ ಭ್ರಷ್ಟ ಅನ್ನೋಂಥ ಸ್ಥಿತಿ ಇವತ್ತಿನ ಕರ್ನಾಟಕದ ರಾಜಕೀಯದಲ್ಲಿದೆ. ಆ ಎಲ್ಲ ಪಕ್ಷಗಳು ನಿರ್ಧಾರ ಆಗ್ತಾ ಇದ್ದಿದ್ದು ಒಂದು ಐಡಿಯಾಲಜಿ ಮೇಲೆ. ಆದರೆ ಈಗೇನಾಗಿದೆ ಅಂದರೆ ಯಾವ ಪಕ್ಷಗಳಿಗೂ ಸ್ಟ್ರಾಂಗ್ ಆದ ಐಡಿಯಾಲಜಿ ಇಲ್ಲ. ಪಕ್ಷದ ಬಾವುಟ ಮತ್ತು ಚಿಹ್ನೆ ಬದಲಾವಣೆ ಆಗುತ್ತೆ ಅಂತ ಬಿಟ್ಟರೆ ಅವರ ವರ್ತನೆಗಳು, ನಡವಳಿಕೆಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲ. ದೇವರ ನಂಬಿಕೆ ಇಲ್ಲ ಅಂದರೆ ನನಗೆ ನಂಬಿಕೆ ಇಲ್ಲ, ಬೇರೆಯವರ ನಂಬಿಕೆಯನ್ನು ನಾನು ಪ್ರಶ್ನೆ ಮಾಡೋದಿಲ್ಲ. ಯಾಕೆ ಅಂದರೆ ನನಗೆ ಪೂಜೆ ಮಾಡೋದ್ರಿಂದ ದೇವರು ತಾನೆ, ನನಗೆ ಅಗತ್ಯ ಇಲ್ಲ ದೇವ್ರದ್ದು. ಆ ಕ್ರಿಮಿನಲ್ ಆಗೋದನ್ನು ತಪ್ಪಿಸಿರುವಂಥದ್ದು ಆ ದೇವರು ಅನ್ನುವಂಥ ನಂಬಿಕೆ. ಒಂದು ಕಾಲದಲ್ಲಿ ದೇಶಭಕ್ತಿ ಅಂದರೆ ಬ್ರಿಟಿಷರ ವಿರುದ್ಧ ನೀವು ಹೋರಾಡಬೇಕಾಗಿತ್ತು. ಬ್ರಿಟಿಷರು ಹೋದರು. ಈಗ ನಿಮ್ಮ ನಿಜವಾದ ದೇಶಭಕ್ತಿ ಅಂದರೆ ಯಾವುದು ಅಂದರೆ